ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ಸುಲ್ತಾನ್ ನಬಿಹಾಳ್. ಇವಾಗ ನಾವ್ ಎಲ್ಲಿದೀವಿ ಅಂತ ಹೇಳಿದ್ರೆ, ನಾವೆಲ್ಲ ಇವಾಗ ಟೂರಿಗೆ ಹೊರಟಿದೀವಿ. ಅದು ಟ್ರಿಪ್ ಎಲ್ಲಿಗೆ ಅಂದ್ರೆ ಮಂಗಳೂರು, ಮಲ್ಪೆ, ಒಂದು ಬೀಚ್ ಸೈಡ್ ಮತ್ತೆ ಮೈಸೂರು ಸೈಡ್ ಹೋಗ್ತಾ ಇದೀವಿ. ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲಿ ಅಂತ ಹೇಳಿದ್ರೆ ಇದು ಬಸವಪಟ್ಟಣ ಅಂತ. ಇಲ್ಲಿ ನಾವು ಇಲ್ಲಿ ಹತ್ರ ಎಷ್ಟು ಇದಿದೆವೋ ಎಲ್ಲ ನಿಮಗೆಲ್ಲ ಮನೆ ದೇವರು ಇರುತ್ತಲ್ಲ, ಆ ತರ ಇದು ನಮಗೆ ಎಲ್ಲರಿಗೂ ಮನೆ ದೇವರು. ನೋಡಿ, ಇದು ನಮ್ಮ ಗ್ರೂಪ್. ನೋಡಿ, ಅವನಿದ್ರೇನೆ ಎಲ್ಲ ಚೆನ್ನಾಗಿ ಕಾಣಿಸೋದು ನಮಗೆ. ಅವ್ನು ಉದ್ದಂಟಿದಾನಲ್ಲ, ಅವನಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ನಮ್ಮ ಗ್ರೂಪ್. ಇವಾಗ ನಾವು ಓದ್ಕೆ ಮಾಡಿಸ್ಕೊಂತ ಇದೀವಿ. ಓದ್ಕೆ ಮಾಡಿಸಿದ್ಮೇಲೆ ಡೈರೆಕ್ಟ್ ಜೋಗ ಹೋಗ್ಲಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗ್ತಿದೀವಪ್ಪ ನಾವು ನೆಕ್ಸ್ಟ್? ಹಾ, ಫಸ್ಟ್ ಟೈಮ್ ಮಲ್ಪೆ ಹೋಗ್ತಾ ಇದೀವಿ. ಪೀರನ್ ಗುಡ್ಡ ಹೋಗ್ತಾ ಇದೀವಿ. ಅದು ಒಂದು ದರ್ಗಾ. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಪೀರಾನ್ ಗುಡ್ಡ. ನಾನು ನಿನ್ನೆ ಹೇಳಿದ್ನಲ್ಲ, ರಾತ್ರಿ ಪೀರಾನ್ ಗುಡ್ಡ ಇದೆ. ಪೀರಾನ್ ಗುಡ್ಡಕ್ಕೆ ನಾವು ಬಂದಿದ್ವಿ ಬೆಳಗ್ಗೆ 6 ಗಂಟೆ ಹಂಗೆ ಬಂದ್ವಿ. ಇನ್ನು ಮಂಜು ಬಹಳ ಕವಿದಿತ್ತು. ಇಲ್ಲಿ ಇರೋ ದರ್ಗಾದಲ್ಲಿ ಏನಂದ್ರೆ 3 ಸಂತರ ಇಲ್ಲಿ ದರ್ಗಾಗಳಿದೆ. ಇಲ್ಲಿ ದರ್ಗಾದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಎಂತ ಕಾಯಿಲೆ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ದೊಡ್ಡ ದೊಡ್ಡ ಕೆಟ್ಟ ಕಾಯಿಲೆಗಳಿದಾವಲ್ಲ, ಎಲ್ಲ ಇಲ್ಲಿ ಗುಣಮುಖರಾಗಿದ್ದನ್ನು ಬಹಳಷ್ಟು ಉದಾಹರಣೆಗಳಿವೆ. ಹಾಗೂ ನಾನು ನನ್ನ ಕಣ್ಣಾರೇನು ನೋಡಿದ್ದೀನಿ. ಇಲ್ಲಿ 3 ಸಂತರ ದರ್ಗಾ ಇದೆ. ಇದು ಬಹಳಷ್ಟು ತೀರ್ಥಹಳ್ಳಿ ಹತ್ರ ಬರುತ್ತೆ. ಇದು ತೀರ್ಥಹಳ್ಳಿ ಹತ್ರ ಪೀರಾನ್ ಗುಡ್ಡ ಅಂತ ಹೇಳಿ ಬಹಳಷ್ಟು ಒಳ್ಳೆ ಪ್ಲೇಸು, ಬಹಳಷ್ಟು ತಂಪಾಗಿರುತ್ತೆ. ನಿಮಗೆ ಯಾರಿಗಾದ್ರೂ ಆ ಕಾಯಿಲೆ ಇದ್ದಲ್ಲಿ ಒಮ್ಮೆ ಇಲ್ಲಿ ಭೇಟಿ ನೀಡಿ. ಇಲ್ಲಿಂದ ನಾವು ಸೀದಾ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಮಲ್ಪೆಗೋ ಇಲ್ಲ ಗೋಕರ್ಣಕ್ಕೋ ಅಂತ ನೋಡ್ಬೇಕು. ನಾವೀಗ ಪೀರಾನ್ ಗುಡ್ಡ ದರ್ಗಾದಿಂದ ಹೊರಡ್ತಾ ಇದೀವಿ. ಈಗ ನೆಕ್ಸ್ಟ್ ನಾವು ಮಲ್ಪೆ ಹೋಗ್ತಾ ಇದೀವಿ. ಏನಪ್ಪಾ, ರೆಡಿ ಇದೀರಾ? ಇದು ದಸರಾ ಅರ್ಜುನ ಅನ್ಸುತ್ತೆ ಅಲ್ಲಿ ಫೋಟೋದಲ್ಲಿರೋದು. ಇಲ್ಲೆಲ್ಲ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀವಿ, ಏನ್ ಮಲ್ಪೆಗೆ ಹೋಗ್ಬೇಕು ಗೋಕರ್ಣಕ್ಕೆ ಹೋಗ್ಬೇಕು ಅಂತ ಹೇಳಿ. ಬಹಳಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ. ಇದು ನಮ್ಮ ಬಸ್ ನಲ್ಲಿ ಹಾಕಿರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರ. ದಾರಿ ಮಧ್ಯದಲ್ಲಿ ಸಿಕ್ಕಿದ್ದು ಏನಂತ ಹೇಳಿದ್ರೆ ಆಗೊಂಬೆ ಸನ್ಸೆಟ್ ಪಾಯಿಂಟ್. ಇದು ಬಹಳಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಸಾಯಂಕಾಲ ನೋಡಬೇಕಾಗಿತ್ತು, ಆದ್ರೆ ನಾವು ಬೆಳಗ್ಗೆ ಹೋಗಿದ್ವಿ. ಇದು ನೋಡಿ, ಮಲ್ಪೆ ಬೀಚಲ್ಲಿ ಏನಾಯ್ತು ಅಂದ್ರೆ, ನನ್ನ ಫ್ರೆಂಡ್ ಸುಹೀಲ್ ಅಂತ ಹೇಳಿ, ಅವ್ನು ನೋಡಿ ಅಲ್ಲಿ ಡೈವ್ ಹೊಡೆದ್ನಲ್ಲ, ಅಲ್ಲಿ ಕಲ್ಲಿತ್ತು ಒಂದು. ಅದು ಹಡಗನ್ನು ಕಟ್ಟಕ್ಕೆ ಅದು ರಾಡ್ ಬಳಸಿ ಕಲ್ಲು ಹಾಕಿರ್ತಾರೆ. ಅದು ತಲೆಗೆ ಹೊಡ್ತಾ ಬಿದ್ದವನಿಗೆ ಸ್ವಲ್ಪ ಗಾಯ ಆಯ್ತು, ತಲೆಗೆ ರಕ್ತನೂ ಬಂತು. ನೀವು ನೆಕ್ಸ್ಟ್ ಮಲ್ಪೆ ಬೀಚಲ್ಲಿ ಹುಷಾರಾಗಾಡಿ ಒಂದ್ ಸ್ವಲ್ಪ, ಯಾಕಂದ್ರೆ ಅಲ್ಲಿ ಕಲ್ಲುಗಳು ಒಂದೊಂದು ಜಾಗದಲ್ಲಿ ಒಂದೊಂದು ಕಲ್ಲುಗಳು ದೊಡ್ಡ ದೊಡ್ಡದಾಗಿದೆ. ಹಾಗಾಗಿ ಹುಷಾರಾಗಾಡಿ. ನೋಡಿ, ತಲೆಗೆ ಹೊಡ್ತಾ ಬಿದ್ದಿರೋದು ನೋಡಿ, ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಬೀಚಲ್ಲಿ ಸ್ವಲ್ಪ ನೋಡ್ಬಿಟ್ಟು ನಾವೀಗ ಮಲ್ಪೆ ಬೀಚ್ ಬಿಟ್ಟು ಮಂಗಳೂರು ಪಣಂಬೂರು ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ ಒಂಟೆಗಳಿದಾವೆ. ಒಂಟೆಗಳು 100 ರೂಪಾಯಿ ಅಂತೆ ಒಂದು ರೈಡಿಗೆ. ಇಲ್ಲಿಂದ ಬಂದಿದ್ದೀವಿ. ಇಲ್ಲೆಲ್ಲ ಚೆನ್ನಾಗಿದೆ, ಆದ್ರೆ ನಾನು ಮಾತಾಡ್ತಾ ಇದ್ದೀನಿ, ಅಲ್ಲಿ ವಾಯ್ಸ್ ಬ್ರೇಕ್ ಆಗಿದ್ಕೆ ಅದು ಕೇಳಿಸ್ತಾ ಇಲ್ಲ. ನಾನು ಮತ್ತೆ ಬಂದು ಎಡಿಟಿಂಗ್ ಮಾಡಿರೋದು. ಇಲ್ಲಿ ನೋಡಿ, ಇದು ನಾವು ಸಣ್ಣರಿದ್ದಾಗ ಆಡ್ತಿದ್ವಿ. ನಾವು ಆಡೇ ಇಲ್ಲ ಅದನ್ನ ಹೇಳ್ಬೇಕಂದ್ರೆ, ನಾವು ದೊಡ್ಡರಾದ್ಮೇಲೆ ಅದು ಬಂದಿದ್ದು. ಗಾಳಿಪಟನೂ ಹಾರಿಸ್ತಾ ಇದಾರೆ ಇಲ್ಲಿ. ಇದು ಪಣಂಬೂರ್ ಬೀಚಿನ ಡಾಲ್ಫಿನ್ ಸಫಾರಿ ಅಂತ ಹೇಳಿ. ಇವ್ರು ಸ್ವಲ್ಪ ದೂರ ಮಾಡಿದಾರೆ ಇದನ್ನ. ಮಲ್ಪೆಲ್ ಮಾಡಿದ್ರು, ಅದು ಮುರ್ಕೊಂಡೋಗಿತ್ತು, ಮತ್ ಮಾಡಿದಾರೆ ಅದನ್ನ. ಇದರ ಟಿಕೆಟ್ ಬಂದ್ಬಿಟ್ಟು 150 ರೂಪಾಯಿ. ಇದು ನನಗೆ 150 ರೂಪಾಯಿ ವರ್ತ್ ಅನ್ಸ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಸಿಗುವ ಮಜಾನೇ ಬೇರೆ. ಬಹಳ ಚೆನ್ನಾಗಿ ವೇವ್ ಎಲ್ಲ ಬಂದಾಗ ಬಹಳ ಚೆನ್ನಾಗಿ ಫೀಲ್ ಆಗುತ್ತೆ. ನಾವಿಲ್ಲಿಂದ ಹೋದ್ವಿ, 10 to 15 ಮಿನಿಟ್ಸ್ ಇದ್ವಿ ಅಷ್ಟೇ. ಅದರಲ್ಲೇ ಬಹಳ ಮಜಾ ಸಿಕ್ತು ನಮಗೆ. 150 ರೂಪಾಯಿ ವರ್ತ್ ಇದೆ. ಯಾಕಂತ ಹೇಳಿದ್ರೆ ಇದಂತೂ ಬಹಳ ಚೆನ್ನಾಗಿದೆ. ನಾನು ಇಲ್ಲಿಂದ ಹೊರಗಡೆ ಬಂದ್ಮೇಲೆ ಇದ್ರ ಮೇಲೆ ನೆಲದ ಮೇಲೆ ನಿಂತು ನಾನು ವೇವ್ ಆಗ್ತಾ ಇದೀನೇನೋ ಅಂತ ಅನಿಸ್ತು, ನನಗೆ ತೇಲ್ತಾ ಇದೀನೋ ನೀರಲ್ಲಿ ಅಂತ ಅನಿಸ್ತು. 150 ರೂಪಾಯಿ ವರ್ತ್ ಇದೆ. ಇಲ್ಲೆಲ್ಲ ಚೆನ್ನಾಗಿ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಮತ್ತೆ ನೀವೊಂದ್ಸರಿ ಇಲ್ಲಿ ಬಂದು ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು ಇದನ್ನ. ಇಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ನೀವೇನ್ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಅಂತ ದೊಡ್ಡ ಯೂಟ್ಯೂಬರ್ ಅಲ್ಲ, ನಾನು ಸಣ್ಣ ಯೂಟ್ಯೂಬರೇ. ನನ್ ಬರೀ 400 ಸಮಥಿಂಗ್ ಸಬ್ಸ್ಕ್ರೈಬರ್ ಇದಾರೆ ಅಂತ ಹೇಳಿದೆ. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಇಲ್ಲೆಲ್ಲ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ.
ಈಗ ನಾವು ಸ್ಟೇ ಆಗಿರೋ ಜಾಗ ಯಾವುದು ಅಂತ ಹೇಳಿದ್ರೆ ಉಳ್ಳಾಳ್. ಉಳ್ಳಾಳ್ ಇದು ಕೇರಳ ಬಾರ್ಡರ್ ಹತ್ರ ಬರುತ್ತೆ. ಇದು ಉಳ್ಳಾಳ್ ದರ್ಗಾ. ನಾವಿವತ್ತು ಇಲ್ಲೇ ಸ್ಟೇ ಆಗ್ಬೇಕು ಅಂತ ಇದೀವಿ. ನಾವು ಆಲ್ರೆಡಿ ಮಲ್ಪೆ ಬೀಚು ಹಾಗೆ ಮಂಗಳೂರು ಪಣಂಬೂರ್ ಬೀಚು ಎಲ್ಲ ಸುತ್ತಾಡ್ಕೊಂಡು ಇವತ್ತು ಬಂದಿದೀವಿ. ಇವತ್ತು